ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಜಾಬ್ಸ್ ಚಾನಲ್. ಇದೇ ಮೊದಲಿಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭೂಮಾಪನ ಅಧಿಕಾರಿ ಲ್ಯಾಂಡ್ ಸರ್ವರ್ ಬಗ್ಗೆ ರೀ ಅಪ್ಲಿಕೇಶನ್ ಆಗಿದೆ ನೋಟಿಫಿಕೇಶನ್, ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ನೋಟಿಫಿಕೇಷನ್ನು ಮಾರ್ಚ್ 11ಕ್ಕೆ ಜಾರಿಯಾಗಿತ್ತು, ಆದರೆ ಮತ್ತೆ ಕೂಡ ಇದಕ್ಕೆ ವೇಕೆನ್ಸಿ ಪೋಸ್ಟ್ ಹೆಚ್ಚಿಸಲಾಗಿದೆ. ಆದ ಕಾರಣ ಮತ್ತೆ ರೀ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಟೋಟಲಿ ಪೋಸ್ಟ್ ಬಂದುಬಿಟ್ಟು 750 ಪೋಸ್ಟ್ ಆಗಿದೆ. ಅದು ಲೊಕೇಶನ್ ಆಲ್ ಓವರ್ ಕರ್ನಾಟಕ ಆಗಿರುತ್ತದೆ. ಮತ್ತು ಇದಕ್ಕೆ ಸ್ಯಾಲ್ರಿ 23,500ರಿಂದ 47,650ರವರೆಗೆ ತಿಂಗಳ ಸಿಗುತ್ತೆ. ಇದರಲ್ಲಿ ಎರಡು ಡಿಫ್ರೆಂಟ್ ಆಗಿರುತ್ತೆ, ಒಂದು ಎಚ್ ಕೆ, ಇನ್ನೊಂದು ಎನ್ ಎಚ್ ಕೆ. ಎಚ್ ಕೆಗೆ 190 ಪೋಸ್ಟ್ ಇದೆ, ಮತ್ತು ಎನ್ ಎಚ್ ಕೆಗೆ 560 ಪೋಸ್ಟ್ ಖಾಲಿ ಇವೆ. ಇದಕ್ಕೆ ಕ್ವಾಲಿಫಿಕೇಷನ್ ಯಾವುದು ಅಂದರೆ ನೀವು ITI 12 ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರೆ ನಡೆಯುತ್ತೆ. ಮತ್ತು ಫ್ರೆಂಡ್ಸ್, ಇದಕ್ಕೆ ಮೊದಲಿಗೆ ಏಜು 18ರಿಂದ 38 ಜಾರಿಯಲ್ಲಾಗಿತ್ತು. ಆದರೆ ಈ ನ್ಯೂ ಅಪ್ಡೇಟ್ ಆಗಿದೆ ನಂತರ ಮತ್ತು 18ರಿಂದ 43 ಏಜ್ ಇನ್ಕ್ರೀಸ್ ಕೂಡ ಮಾಡಲಾಗಿದೆ. ಮತ್ತು ಇದಕ್ಕೆ SC ST ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 50 ಇರುತ್ತೆ, ಮತ್ತು 2A 2B 3A 3B ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳಿಗೆ 300 ರೂಪೀಸ್ ಫೀಸ್ ಇರುತ್ತೆ. ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರಪ್ಪ ಅವರಿಗೆ 600 ರೂಪೀಸ್ ಫೀಸನ್ನು ಇಲ್ಲಿರುತ್ತೆ. ಇದು ಕೂಡ ಆನ್ಲೈನ್ನಲ್ಲಿ ನಾವು ಫೀಸನ್ನು ತುಂಬಬಹುದು. ಇದರಲ್ಲಿ ಸೆಲೆಕ್ಷನ್ ಯಾವ ಥರ ಅಂದರೆ ಫ್ರೆಂಡ್ಸ್, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಸುತ್ತೆ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಆ ಎಕ್ಸಾಮ್ ಮುಖಾಂತರವೇ ಸೆಲೆಕ್ಷನನ್ನು ಮಾಡಲಾಗುತ್ತೆ ಕಟ್ ಆಫ್ ಲಿಸ್ಟ್ ಪ್ರಕಾರ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಮಗೆ ಸ್ಟಾರ್ಟ್ ಆಗೋದು ಯಾವತ್ತಂದರೆ 25/11/2024ಕ್ಕೆ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಎಂಡ್ ಯಾವಾಗ ಅಂದರೆ 9 ಡಿಸೆಂಬರ್ 2024 ಒಳಗೆ 4ನೇ ಡೇಟಿಗೆ ಎಂಡನ್ನು ಆಗುತ್ತೆ ಅಪ್ಲಿಕೇಶನ್. ಟೋಟಲಿ ನಮಗೆ 10 ಡೇಸ್ ಟೈಮಿಂಗ್ ಇರುತ್ತೆ ಈ ಅಪ್ಲಿಕೇಶನ್ ತುಂಬೋಕ್ಕೆ. 10 ಡೇಸ್ನಲ್ಲಿ ನಾವು ಅಪ್ಲಿಕೇಶನ್ ತುಂಬಿ ಅಂತ ಹೇಳ್ಕೊಡ್ತೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಟಿಫಿಕೇಷನ್ ಕಾಣ್ತಿದ್ದೆಲ್ಲ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು, ನಿಮ್ಗೆ ಯಾವುದೇ ಮಾಹಿತಿ ಕೂಡ ನಾನು ಈಗ ತೋರಿಸ್ತೀನಿ ನಿಮಗೆ. ಯಾವ ಇನ್ಕ್ರೀಸ್ ಆಗಿದೆ ನೋಡಿ ಪೋಸ್ಟು, ಅದು ಯಾವ ಕಾಸ್ಟಿಗೆ ಎಷ್ಟೆಷ್ಟು ಪೋಸ್ಟನ್ನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು, ನಿಮಗೆ ಯಾವುದೇ ಗೊಂದಲ, ಯಾವುದೇ ಅಪ್ಲಿಕೇಶನ್ ತುಂಬೋದಾಗ ಯಾವುದೇ ಪ್ರಾಬ್ಲಮ್ಸ್ ಬಂದಾಗ ನೀವು ಕೆಳಗೆ ಕೊಟ್ಟಿರೋ ಹೆಲ್ಪ್ಲೈನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ತಿಳಿಸ್ತೀನಿ ಯಾವ ಕಾಸ್ಟಿಗೆ ಎಷ್ಟು ಪೋಸ್ಟನ್ನು ಇನ್ಕ್ರೀಸ್ ಮಾಡಲಾಗಿದೆ ಅಂದರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಚ್ ಕೆ ಮೊದಲಿಗೆ ಬಂದುಬಿಟ್ಟು ಇಲ್ಲಿ ಕಾಣ್ತಿದೆ ನೋಡಿ, ದಿನಾಂಕ 11/30. ಇಲ್ಲಿ ನೋಡಿ, ಇಲಾಖೆಯಲ್ಲಿನ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ 100 ಭೂಮಾಪಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಅರ್ಹ ಅಭ್ಯರ್ಥಿಗಳಿಂದ ದಿನಾಂಕ 11/3/2024ರಿಂದ 10/4/2024ರವರೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಲಾಗಿರುತ್ತದೆ. ತದನಂತರ 6/7/2024ರಂದು ನೇರ ನೇಮಕಾತಿಯಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಹೆಚ್ಚುವರಿಯಾಗಿ 90 ಹುದ್ದೆಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳನ್ನು ದೃಢೀಕರಿಸಿ ಸಲ್ಲಿಸಿರುತ್ತಾರೆ. ಅಂದರೆ ಮೊದಲಿಗೆ 100 ಭೂಮಾಪಕರ ಹುದ್ದೆಗಳನ್ನು ಅಧಿಸೂಚನೆ ಮಾಡಲಾಗಿತ್ತು, ಅವರು ಕೂಡ ಎಕ್ಸಾಮ್ ಆಗಿದೆ. ಹಾಗಾಗಿ ಮತ್ತೆ ಅವರಿಗೆ ವೇಕೆನ್ಸಿ ಖಾಲಿ ಬಂದಾಗ ಮತ್ತೆ 90 ಹುದ್ದೆಗಳನ್ನು ಜಾರಿ ಮಾಡಲಾಗಿದೆ. ಅದಕ್ಕೆ ಯಾವ ಕಾಸ್ಟಿಗೆ ಎಷ್ಟು ಅಂತ ಇರುತ್ತೆ ಅಂದರೆ ನೋಡಿ, ಪರಿಶಿಷ್ಟ ಜಾತಿ ಅವರಿಗೆ ಗ್ರಾಮೀಣದಲ್ಲಿ 3 ಇದೆ, ವರ್ಗದವರಿಗೆ ಗ್ರಾಮೀಣದಲ್ಲಿ 1 ಇದೆ, 2A ಕಾಸ್ಟ್ ಅವರಿಗೆ 3 ಇದೆ, 2Bಗೆ 1 ಇದೆ, 3Bಗೆ 2 ಇದೆ, 3Aಗೆ 1 ಇದೆ. ಈ ಥರ ಪೋಸ್ಟ್ಗಳು ಖಾಲಿ ಇವೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಕಾಣಿಸ್ತಿದೆಲ್ಲ ಎಲ್ಲ. ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕೂಡ ನಮಗೆ ಮೊದಲಿಗೆ 264
ಭೂಮಾಪಕ ಹುದ್ದೆಗಳನ್ನು ಅಧಿಸೂಚನೆ ಮಾಡಲಾಗಿತ್ತು. ತದನಂತರ ಈಗ 296 ಹುದ್ದೆಗಳನ್ನು ಪ್ರಸ್ತುತ ಜಾರಿಯಲ್ಲಿ ಮಾಡಲಾಗಿದೆ. ಇದೊಂದು ಒಳ್ಳೆಯ ಅವಕಾಶ ಮತ್ತು ಒಳ್ಳೆಯ ಹುದ್ದೆಗಳನ್ನು ನಮಗೆ ವೇಕೆನ್ಸಿ ಖಾಲಿಯನ್ನು ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಇದರಲ್ಲಿ ಕೂಡ ನಾವು ಕಾಸ್ಟ್ ವೈಸ್ ನೋಡ್ಕೋಬೋದು ವೇಕೆನ್ಸಿ ಎಲ್ಲೆಲ್ಲಿ ಎಷ್ಟು ವೇಕೆನ್ಸಿಗಳು ಇದೆ ಅಂತ. ಓಕೆ ಫ್ರೆಂಡ್ಸ್, ಈ ಮಾಹಿತಿಯನ್ನು ರಿಅಪ್ಲಿಕೇಶನ್ ಮಾಹಿತಿ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆದಷ್ಟು ಜಲ್ದಿಯನ್ನು ಈ ಫಾರ್ಮನ್ನು ತುಂಬಿ, ಮತ್ತು ಇದರ ಬಗ್ಗೆ ಯಾವುದೇ ಎಕ್ಸಾಮ್ ಬಗ್ಗೆ ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ನೀವು ನೋಡ್ಕೊಳ್ಳಿ ಅದರಲ್ಲೂ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.